ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ತಾನೇ ತೋಟಕ್ಕೆ ಬಂದ್ರಿ. ನಾನು ಮತ್ತು ನಮ್ಮಮ್ಮ ಇವಾಗ ನಾಯಿಗಳು ಇದು ಕಕ್ಕ ಮಾಡಿರೋದೆಲ್ಲ ನಮ್ಮಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಅಮ್ಮ ಚೆನ್ನಾಗಿ ಕ್ಲೀನ್ ಮಾಡೋ. ಓಕೆ, ಇವಾಗ ತಾನೇ ತೋಟಕ್ಕೆ ಬಂದ್ರಿ. ಏನಂದರೆ ನಿನ್ನೆ ಆಲ್ಮೋಸ್ಟ್ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಲೈನ್ ಮ್ಯಾನ್ ಬರ್ತಾರೆ ಅಂತ. ಅದು ಲೈನ್ ಮ್ಯಾನ್ ಬಂದಿದ್ದು ಆಯಿತು ಪಾಪ. ನೋಡಿ, 1 ಗಂಟೆಗೆ ಫೋನ್ ಮಾಡಿದ್ದು ಮಧ್ಯಾಹ್ನ. ಆದರೆ ಪುಣ್ಯಾತ್ಮ ಅವ್ನು ಬಂದಿದ್ದು ಎಷ್ಟೊತ್ತು ಗೊತ್ತಾ? ಸಂಜೆ 5 ಗಂಟೆಗೆ ಬಂದ. ಸಂಜೆ 5 ಗಂಟೆಗೆ ಬಂದವನು ಆಲ್ಮೋಸ್ಟು ಸಂಜೆ 5 ಗಂಟೆಗೆ ನಾವು ಬಂದ. ಸಂಜೆ 5 ಗಂಟೆಗೆ ಬಂದ. ಈ ಕಡೆ ಮಳೆನೂ ಕೂಡ ಬಂತು. ಯಾವ ಕೆಲಸನೂ ಆಗಲಿಲ್ಲ. ಹಣ ಸಿಡ್ಲು ಮಿಂಚದೈತೆ. ಮಿಂಚಿದ್ರೆ ಬಂದು ಲೈನಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಆಗೋದಿಲ್ಲ ಅಂತ. ಸರಿ ಹೋಗಪ್ಪ, ಎಲ್ಲನೋ ಹೋಗ್ಲಿ. ಇನ್ನು ನಮ್ಮಿಂದ ಏನೋ ನಿಂಗೆ ಹೆಚ್ಚು ಕಮ್ಮಿ ಆದರೆ ನಿನ್ನ ಹೆಂಡ್ರ ಮಕ್ಕಳನ್ನ ಪಾಪ ಅವ್ರ ಗತಿ ಏನು, ಎಲ್ಲನೋ ಹೋಗ್ಲಿ ಹೋಗೋ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರೆ. ಅದಾದಮೇಲೆ ಇವತ್ತು ಬರ್ತೀನಿ ಅಂತ ಹೇಳಿದಾನೆ. ನೋಡೋಣ ಏನು ಮಾಡ್ತಾನೋ, ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇದು ಬೇರೆ ಮಳೆ ಏನೋ ಬೆಳಗ್ಗೆ ಬರ್ತಾ ಇದೆ. ಸಿಂಕುಗಳು ಉದುರ್ತಾ ಇದೆ ಜಡಿ ಹಿಡ್ದಂಗೆ. ಅಂದರೆ ನೆನ್ನೆ ಅಂತೂ ಒಳ್ಳೆ ಮಳೆ ಬಿತ್ತಂತಾನೆ ಹೇಳ್ಬೋದು. ಏನಂದರೆ ದೊಡ್ಡವರು ಒಂದು ಗಾದೆ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕ ದೀಪಾವಳಿ ಹೋದ್ಮೇಲೆ, ಅಂದರೆ ಕಿರು ದೀಪಾವಳಿ ಹೋದ್ಮೇಲೆ ಅಡ್ಗೋಡೆ ಮೇಲೆ ದೀಪ ಇಟ್ಟರು ಕೂಡ ಮಳೆ ಬರೋದಿಲ್ಲ ಅಂತಾರೆ. ಆದರೆ ಆ ಗಾದೆನೇ ಸುಳ್ಳು ಮಾಡಾಕ್ಬಿಟ್ಟಿದ್ದೀವಿ ಇವಾಗ. ಚಿಕ್ಕ ದೀಪಾವಳಿ ಹೋಗಿ ಆಲ್ಮೋಸ್ಟ್ ಒಂದು 4-5 ದಿನ ಆಯಿತು, ಆದರೂ ಕೂಡ ಮಳೆ ಬಂತು. ಓಕೆ, ಯಾವುದೋ ಮಳೆ ಬರಲಿ, ನಮ್ಮ ರೈತರಿಗೆ ಒಳ್ಳೇದೇ ಅಲ್ವಾ. ಓಕೆ, ಸಂಪಲ್ಲಿ ನೀರು ಕೂಡ ಇದೆ. ನಾನು ತೋಟಕ್ಕೆ ನೀರು ಹಾಯಿಸ್ಬೇಕು ಅಂತ ಬಾಧೆ ಬೀಳ್ತಿದ್ದೆ. ಅಷ್ಟೊತ್ತಿಗೆ ಯಾವ ದೇವರು ನನ್ನ ಮೇಲೆ ವರ ತೋರಿಸಿದ್ನೋ ಗೊತ್ತಿಲ್ಲ, ಮಳೆ ಕೂಡ ಬಂದೇ ಬಿಡ್ತು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ತೊಂಡೆಕಾಯಿನ ಬಿಡಿಸ್ಬೇಕು ಕಣ್ರಿ. ತೊಂಡೆಕಾಯಿ ಬಿಡಿಸೋದಕ್ಕೆ ಇವಾಗ ಹೋಗ್ಬೇಕು. ಏನಂದರೆ ಸಿಂಕ್ ಬೇರೆ ಬೀಳ್ತಾ ಐತೆ. ಪರವಾಗಿಲ್ಲ, ಈ ಕಡೆ ಬಂದು ತೆರ್ಗಡೆ ಆಗ್ತಾಯಿದೆ, ಈ ಕಡೆ ಬಂದು ಎಲ್ಲ ಕ್ಲಿಯರ್ ಆಗ್ತಾ ಐತೆ. ನೋಡೋಣ, ಏನೋ ಕ್ಲಿಯರಿಟಿ ಆಗ್ಬೋದೆಲ್ಲ. ಇನ್ನು ಗಿಡದ ಮೇಲೆ ಸ್ವಲ್ಪ ನೀರು ಇರುತ್ತೆ, ಸ್ವಲ್ಪ ನಿಂತ್ಕೊಂಡು ಕಾಯಿ ಬಿಡಿಸ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಈಗ ಹೇಳ್ತಾ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಏನಪ್ಪ ಕೆಳಗಡೆ ನೋಡ್ಕೊಂಡು ಹೋಗ್ತಾ ಇದ್ದೇನೆ ಅನ್ಕೊಂಡ್ರ? ಏನಂದ್ರೆ ಈ ಒಂದು ದಾರಿನಲ್ಲಿ ಮೊನ್ನೆ ಒಂದು ಹಾವು ಮರಿ, ಅದು ಏನು ಹಾವು ಅನ್ನೋದು ಗೊತ್ತಿಲ್ಲ, ಇಷ್ಟೇ ಇದೆ. ಅದು ಪಡಕತ್ ಮಲ್ಕೊಂಡಿತ್ತು. ಇನ್ನೇನು ಅದ್ರ ಮೇಲೆ ಕಾಲು ಇಡಬೇಕು ಅಷ್ಟೊತ್ತು ನೋಡಿದ್ದೀನಿ ನಾನು ಆಲ್ಮೋಸ್ಟ್. ಅಂದರೆ ಒಂದ್ಸರಿ ಹಂಗೆ ಒಂದ್ಸರಿ ಎಲ್ಲಾದರೂ ಒಂದು ಜಾಗದಲ್ಲಿ ಹಾವು ನೋಡ್ಬಿಟ್ರೆ ಮತ್ತೆ ಅದೇ ಜಾಗದಲ್ಲಿ ಹೋದಕ್ಕೆ ಒಂದು ಸ್ವಲ್ಪ ದಿಗ್ಲಾಗುತ್ತೆ ಅಲ್ವಾ. ಓಕೆ, ನಾವು ಅವಾಗ ತೊಂದರೆ ಕೊಡೋದು ಬೇಡ, ಅವು ಕೂಡ ನಮ್ಗೆ ತೊಂದರೆ ಕೊಡೋದು ಬೇಡ. ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವ್ರಿರೋ ಜಾಗಕ್ಕೆ ನಾವು ಬಂದಿದ್ದೀವಿ, ನಾವಿರೋ ಜಾಗಕ್ಕೆ ಅವು ಬಂದಿಲ್ಲ ಅಲ್ವಾ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಇನ್ನು ಮೇಲ್ಗಂಟ ಹೊಡ್ ಬರಬೇಕು. ಯಾಕಂತ ಹೇಳಿದ್ರೆ ಮೊನ್ನೆ ಎಲ್ಲ ಒಂದು 4-5 ದಿನ ಬಿಟ್ಟು ಬಿಡದಿರೋ ಹಂದಿಗಳು ಬಂದೋದ್ವು. ಇವತ್ತೇನು ಬಂದಿದ್ದಾವೋ ಬಿಟ್ಟಿದ್ದಾವೋ ಅಂದು ಕೂಡ ಗೊತ್ತಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ತೊಂಡೆಕಾಯಿ ಬಿಡಿಸೋಕೆ ಬನ್ನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದುಡ್ಸಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮಿಗೆ ನಡ್ಸಿ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಈಗ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಕಾಯಿ ಬಿಡಿಸ್ತಾ ಇದ್ದೀವಿ. ಆಲ್ರೆಡಿ ನನ್ನ ತಲೆ ನೋಡ್ತಾ ಇರ್ಬೋದು, ಎಲ್ಲ ನೆಂದು ನೀರು ಕುಡ್ದೋಗಿದೆ. ಆಲ್ರೆಡಿ ಈ ಕಡೆ ಒಂದು ಸ್ವಲ್ಪ ಇನ್ನೊಂದು 2 ದಿನ ಅರ್ಧ ಎಕರೆ ಕ್ಲೀನಾಗಿ ನಂದು ಇಷ್ಟು ಹೋಗ್ಬಿಟ್ರೆ ಅರ್ಧ ಎಕರೆ ಖಾಲಿ ಆಗೋಗ್ತೈತೆ ಕೂದಲು. ಏನಂದರೆ ತಲೆ ನೆಂದಾಗ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ನಂದು ಕೂದಲು ಫೇಲ್ ಆಗುತ್ತೆ ಅಂತ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ, ಅದಕ್ಕೆಲ್ಲ ನಾವು ಚಿಂತೆನೇ ಮಾಡೋಕ್ಕೋಗಲ್ಲ. ಇದ್ರೆ ಇರ್ಬೋದು, ಹೋದರೆ ಹೋಗ್ಬೋದು. ಏನಂತ ಹೇಳಿದ್ರೆ ನಮಗೆ ಕೂದಲು ಫೇಲ್ಯೂರ್ ಆಗೋದು ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಔಷಧಿ ಹೊಡಿಯೋದು ಇದೆಲ್ಲ ಕೆಲಸ ಇರುತ್ತಲ್ಲ. ಔಷಧಿ ಹೊಡಿತಾ ಕೂದಲು ಉದ್ರೋ ಚಾನ್ಸಸ್ ತುಂಬ ಇರುತ್ತೆ ನಮಗೆ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಕೂದಲು ಮುಖ ನೋಡಿಕೊಂಡ್ರೆ ನಾನು ಹೊಟ್ಟೆಪಾಡು ನಡಿಬೇಕಲ್ವಪ್ಪ, ಅದಕ್ಕೆ. ಓಕೆ, ಈ ಕಡೆ ಬಂದ್ರಿ, ಒಂದೊಂದು ಸಾಲು ಕಿತ್ತರೆ. ಇವಾಗ ಸ್ವಲ್ಪ ಕುತ್ಕೊಂಡು ಮತ್ತೆ ಕೀಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ಗೆ ಹಾಕಿ ಕಳಿಸಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಶನಿವಾರ ಬಂದು ಗಾಡಿ ಇರೋದಿಲ್ಲ. ಹಾಗಾಗಿ ಇವತ್ತು ರಜಾ ಗಾಡಿಗಳಿಗೆಲ್ಲ ಆಲ್ಮೋಸ್ಟು. ಹಾಗಾಗಿ ಇವತ್ತು ಸ್ವಲ್ಪ ಕಿತ್ತು ಮಾಡ್ಕೊಂಡು ನಾಳೆ ಮಾರ್ಕೆಟ್ಗೆ ಹಾಕಿ ಕಳಿಸ್ತೀವಿ ಅಲ್ಲ ಪ್ರೇಮಕ್ಕ? ಆಯ್ತಾ, ಎಲ್ಲಾಡ್ಕೆ ಹಾಕ್ಕೊಂಡಿದ್ದ? ಏನಂದರೆ ಇವತ್ತು ಕೈ ಅಷ್ಟು ಇದಾಗೋದಿಲ್ಲ. ಯಾಕಂತ ಹೇಳಿದ್ರೆ ತ್ಯಾಮ ಇರುತ್ತಲ್ವ, ಓದ್ತಾ ಇರ್ತೀವಿ. ಸುಮ್ಗೆ ಹಿಂಗೆ ಗುಜ್ಜಿದ್ರೆ ಸಾಕು ಓದ್ತಾ ಇರ್ತದೆ. ಅದೇ ಏನಾನ ಡ್ರೈ ಇದ್ದಾಗ ಹಾಕಿದ್ರೆ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಕೈಗಳೆಲ್ಲ ಬಂದು ಕರ್ರೆ ಆಗ್ಬಿಟ್ಟಿರೋದು. ಓಕೆ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಎದ್ದೇಳಿದ್ರಿ. ಏನಂದರೆ ನಮ್ಮದು ಮಿಶ್ರ ಬೆಳೆ ಕಣ್ರಿ. ಈ ಕಡೆ ಹಾಗಲಕಾಯಿ ಮತ್ತು ತೊಂಡೆಕಾಯಿ ಎರಡು ಕೂಡ ಇದೆ. ಹಾಗಲಕಾಯಿ ಕವರ್ ಆಗಿರೋದ್ರಿಂದ ತೊಂಡೆಕಾಯಿ ಬಂದು ಕಡಿಮೆ ಆಲ್ಮೋಸ್ಟು. ಆದರೆ ಅಲ್ಲೊಂದು ಇರೋದು ಯಾಕೆ ಬಿಡಬೇಕು, ರೇಟ್ಗಳು ಬೇರೆ ಐತೆ ಅಂದ್ಬಿಟ್ಟು ಅವತ್ತಿಂದ ನಾವು ಕೀಳ್ತಾನೆ ಇದ್ದೀವಿ. ಈ ಥರ ಅಂದರೆ ಅಲ್ಲೊಂದು ಕಾಯಿ ಇರುತ್ತೆ. ಆದಷ್ಟಾಗಲಿ ಒಂದು ಮೂಟೆ ಸಿಕ್ಕಿದ್ರೂ ಸಾಕು ಅಂತ. ಪ್ರೇಮಕ್ಕ, ಮಳೆ ಒಳ್ಳೆ ವೆದರು ಹೇಗಿದೆ?
ಈ ಸಾಲು ಕಿತ್ಬಿಟ್ಟ ಊಟ ಟೀ ಕುಡಿಯೋಣ. ಏನಂದರೆ ಚಳಿಗೋಸ್ಕರ ಟೀ ಎತ್ಕೊಂಡ್ಬಂದಿದ್ದಾರೆ. ಈ ಸಾಲು ಕಿತ್ಬಿಟ್ಟು ಈ ಸಾಲು ನಮ್ಮಮ್ಮಂದು, ಈ ಸಾಲು ನಂದು, 2 ಸಾಲು ಕಿತ್ಬಿಟ್ಟು ಸ್ವಲ್ಪ ಟೀ ಕುಡಿಯೋಣ, ಸ್ವಲ್ಪ ಬೆಚ್ಚಗಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಸಾಲಂತೂ ಕಿತ್ತಿದ್ದಾಯಿತು. ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು, ಅಂದರೆ ಮನೆಯಿಂದ ಬರೋವಾಗಲೇ ಸ್ವಲ್ಪ ಪ್ಲಾಸಲ್ಲಿ ಹಾಕೊಂಡು ಬಂದ್ಬಿಡ್ತೀವಿ. ಈ ಥರ ಜಡಿ ಇದ್ದರೆ, ಯಾಕಂತ ಹೇಳಿದ್ರೆ ಚಳಿ ಇರುತ್ತೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ಟೀ ಎತ್ಕೊಬಂದ್ಬಿಟ್ರೆ, ಸ್ವಲ್ಪ ಟೀ ಕುಡಿದ್ರೆ ಸ್ವಲ್ಪ ಬೆಚ್ಚಗಿರುತ್ತೆ, ಮತ್ತು ಕೆಲಸ ಮಾಡ್ತಾ ಇರ್ಬೋದಲ್ವ. ಅದಕ್ಕೆ ಪ್ರೇಮಕ್ಕ ಯಾವ ಟೀ? ಅಲ್ಲ, ಮಸಾಲೆ ಟೀನಾ? ಏನೋ ಟೀಗಳು ಹೇಳ್ತಾರಲ್ಲಪ್ಪ, ಲೆಮನ್ ಟೀನಾ? ಯಾವ್ದು ಟೀ? ಶುಂಠಿ ಹಾಕಿದ್ಯಾ? ಹಾಕಿದೆಯಾ? ಇಲ್ಲ ಕೊಡು. ಓಕೆ ಬನ್ನಿ ಫ್ರೆಂಡ್ಸ್, ಒಳ್ಳೆ ವೆದರು, ಮೋಡ ಮುಚ್ಕೊಂಡಿದೆ, ಆಗಾಗ ಸಿನ್ಕು ಬೀಳ್ತಾ ಇದೆ, ಆಗಾಗ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ. ಈ ಒಂದು ಚಳಿನಲ್ಲಿ ಟೀ ಕುಡಿಯೋ ಒಂದು ಸಮಯ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ? ಹೌದಾ? ಓಕೆ ಫ್ರೆಂಡ್ಸ್, ಇನ್ನು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಾಯಿ ಕಿತ್ಬಿಟ್ಟು, ಈ ಸಾಲು ಕಿತ್ತಿದ್ದೀವಿ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟು ಕೆಳಗಿಂಟ ಹಾಕ್ಕೋತೀವಿ. ಕೆಳಗಿಂಟ ಹಾಕಿ ಕೀಳೋದು. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟ ಕೂಡ ಮಾಡೋದು. ಓನು ಕುನ್ನಿ, ಓನು ಕುನ್ನಿ, ಓನು ಮಾಡ್ತಾ ಇದೀಯಾ? ಓನು ಮಾಡ್ತಾ ಇದೀಯ? ಏಯ್ ನಮ್ಮನೆ ನೀನು ಯಾಕೆ ಬಾಲಲ್ಲಿ ಆಡಿಸ್ತಾ ಇಲ್ಲ? ಯಾಕ ತಿಂದಿಲ್ಲ ಊಟ? ಇನ್ನು ಊಟ ತಿಂದಿಲ್ಲರೋ? ತಿಂದಿದ್ರಲ್ಲ? ಓಹೋ, ಎಷ್ಟು ಚೆನ್ನಾಗಿ ನನ್ನ ಮಕ್ಕಳ ಕರ್ಬೇವಿನ ಸೊಪ್ಪು, ಕಡಲೆ ಬೀಜ, ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಹಿಂಗಡಿಸ್ ಮಡಗಿದ್ದೀರೋ. ಆಹಾ, ಚೋಲ್ಡ್ ಗುರು, ಚಂಡಾಳ ಶಿಷ್ಯರಪ್ಪ ನೀವು. ಈಗ ಊಟದ ಸಮಯ 10:30 ಆಗ್ತಾ ಬಂದಿದೆ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಬಂದು ಲೈನ್ಮ್ಯಾನ್ ಬಂದು ವಾಪಸ್ ಹೋದ ಆಲ್ಮೋಸ್ಟ್. ಇವಾಗೇನೋ ಪಾಪ ಬಂದಿದ್ದಾನಂತೆ. ಓಕೆ, ನಾವು ಊಟ ತಿನ್ಬಿಟ್ಟು ಅಲ್ಲಿ ಹೋಗೋಣ. ಹೊಟ್ಟೆ ಬೇರೆ ಶಾನೆ ಹಸಿತೈತೆ. ಇವತ್ತು ನಮ್ಮ ಮನೆಯಲ್ಲಿ ಬಂದು ಕರ್ನಾಟಕದ ಸ್ಪೆಷಲ್ ಚಿತ್ರಾನ್ನ ಮಾಡಿದ್ದಾರೆ. ಏನಂದರೆ 100 ರೂಪಾಯಿ ಬಿರಿಯಾನಿ ಕೊಟ್ಟು ತಿಂದರೂ ಕೂಡ ಅದು ಮಜಾ ಇರೋಲ್ಲ. ಚಿತ್ರಾನ್ನ ತಿಂದರೆ ಅಷ್ಟೇ ಮಜಾ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಅನ್ನದೊಳಗಡೆ ಈ ಕಡಲೆ ಬೀಜ ಇರುತ್ತಲ್ವ, ಅದನ್ನು ಹಾಯ್ಕೊಂಡು ತಿನ್ನೋದೇ ಮಜಾ ಬೇರೆ ಅಲ್ವಾ. ಓಕೆ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಬಂದು ತೊಂಡೆ ಗಿಡಕ್ಕೆ ಔಷಧಿ ಹೊಡಿತಾ ಇದ್ದೀನಿ. ಏನಂದರೆ ಮೊನ್ನೆ ಆಗಲ ಗಿಡಕ್ಕೆ ಹೊಡೆದೆ, ಆದರೆ ಇದು ಕೊಡೋಕ್ಕಾಗಲಿಲ್ಲ. ತೊಂಡೆ ಗಿಡಕ್ಕೆ ಕ್ಲೈಮೇಟ್ ಸರಿಯಿಲ್ಲ, ಮತ್ತು ಔಷಧಿ ಹೊಡೆಯೋಕ್ಕೆ ಬಿಡುವು ಕೂಡ ಇಲ್ಲ, ಬೇರೆ ಕೆಲಸಗಳು ಬ್ಯುಸಿ ಆಗಿದ್ವು. ಹಾಗಾಗಿ ಇವಾಗ ಹೊಡೆಯೋಕ್ಕೆ ಇಟ್ಕೊಂಡಿದ್ದೀನಿ ಔಷಧಿನ. ಈ ಕಡೆ ನೋಡಿದ್ರೆ ಮೋಡ ಆಡ್ತೈತೆ, ಒಂದು ಸ್ವಲ್ಪ ಗಾಳಿ ಬೀಸುತ್ತೆ, ಇನ್ನೊಂದು ಟೈಮ್ ಬಂದು ಸ್ವಲ್ಪ ಬಿಸಿಲು ಕೂಡ ಬೀಳ್ತಾ ಇದೆ. ಏನು ಮಾಡಬೇಕೋ ಗೊತ್ತಿಲ್ಲ. ಔಷಧಿ ಹೊಡೆದ್ಮೇಲೆ 1-2 ಅವರ್ ಆದರೂ ಮಳೆ ಇಲ್ಲಾಂದರೆ ಸಾಕು. ಏನೋ ಹಿಂದೆ ಮಳೆ ಬಿದ್ದಿದೆ ಅಂತ ಹೇಳಿದ್ರೆ ಔಷಧಿಗೆ ಹಾಕಿರೋ ಬಂಡವಾಳ ಹೋಗಿತ್ತು. ಓಕೆ, ದೇವ್ರೇನು ಮಾಡ್ತಾನೆ ನೋಡೋಣ. ಸಾಯಂಕಾಲ ಗಂಟೆ ಮಳೆ ಇಲ್ಲ ಅಂದರೆ ಸಾಕು, ಬೇಕಾದ್ರೆ ರಾತ್ರಿ ಎಲ್ಲ ಬೇಕಾದ್ರೆ ಬಿತ್ಕೊಂಡ್ಲಿ, ನನಗೇನು ಬೇಡ ಅನ್ನೋಲ್ಲ. 1-2 ಅವರ್ ಮಳೆ ಇಲ್ಲಾಂದರೆ ಅಷ್ಟೇ ಸಾಕು. ಏನಂದರೆ ಫ್ರೆಂಡ್ಸ್, ನಂದೆಂಥ ಇವತ್ತು ನಸೀಬ್ ಅಂದರೆ ದೊಡ್ಡ ಗಾಂಡು ನಸೀಬ್ ಅಂತಲೇ ಹೇಳ್ಬೋದು. ಈ ಕಡೆ ಔಷಧಿ ಹೊಡಿಬೇಕಂತ ಔಷಧಿ ಎಲ್ಲ ಕಲ್ಸಿ ಮಾಡಿದೆ. ಸ್ಕೂಟ್ರ್ ಕೂಡ ಈ ಡಕೋಟಾ ಸ್ಕೂಟ್ರ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗೋ ಬಾಧೆ ನಿಮಗೆ ಗೊತ್ತು. ಏನಂದರೆ ದಿನಗಟ್ಟಲೆ ಆದರೂ ನಿಲ್ಲಿಸ್ಬಿಟ್ಟಿರ್ತೀವಿ, ವಾರಕ್ಕೊಂದ್ಸರಿ ಔಷಧಿ ಹೊಡಿತೀವಿ. ಒಂದ್ಸರಿ ಔಷಧಿ ಹೊಡೆದ್ಬಿಟ್ಟು ಮತ್ತು ಗಾಡಿ ನಿಲ್ಲಿಸಿದ್ದೀವಿ ಅಂದರೆ ಮತ್ತೆ ಸ್ಟಾರ್ಟ್ ಮಾಡೋದೇ ಇನ್ನೊಂದು ವಾರಕ್ಕೆ. ಅದು ಆಲ್ಮೋಸ್ಟ್ ಪಂಚರು ಕೂಡ ಆಗಿದೆ, ಎಲ್ಲೂ ಎತ್ಕೊಂಡು ಓಡಿಸೋದಿಲ್ಲ. ಹಾಗಾಗಿ ಇಂಜಿನ್ ಬಂದು ಕೋಲ್ಡ್ ಆಗಿರ್ತೈತೆ, ಮಳೆ ನೀರು ಬಿದ್ದಿರ್ತೈತೆ. ಅಂಥದ್ರಲ್ಲಿ ಆ ಇಂಜಿನ್ ಹೀಟ್ ಮಾಡೋವರೆಗೂ ಕ್ಲಿಕ್ ಮಾಡಿ 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 ಸ್ಟಾರ್ಟ್ ಮಾಡಿ ಈ ಕಡೆ ಎಲ್ಲ ಔಷಧಿ ಎಲ್ಲ ಕಲಸಿ ಮಾಡಿ ಇನ್ನೇನು ಸ್ಪ್ರೇ ಮಾಡಬೇಕು, ಅಷ್ಟರಲ್ಲೇ ಮಗಂದ ಸಿಂಕಗಳು ಬಂದೇ ಬಿಡ್ತು ಇವತ್ತು. ಎಂಥ ಗಂಡು ನಸೀಬ್ ಅಂದರೆ ಇವತ್ತು ನಂದು, ಅಂತಿಂಥ ಗಂಡು ನಸೀಬಲ್ಲ. ಅದರಲ್ಲೂ ಏನಂದ್ರೆ ನನ್ನ ಪುಣ್ಯ, ಅಕಸ್ಮಾತ್ ನಾನು ಹೊಡೆಯೋಕ್ಕಿಂತ ಮುಂಚೆನೇ ಮಳೆ ಸಿಂಕ್ ಬಂತು. ಒಂದು ವೇಳೆ ನಾನು ಹೊಡೆದ ಮೇಲೆ ಏನಾರ ಸಿಂಕ್ ಬಂದಿದ್ರೆ ಹಾಕಿರೋ ಒಂದು 2,280 ರೂಪಾಯಿ ಔಷಧಿಗೆ ಅಷ್ಟು ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಹೊಲ್ಟೋಗೋದು. ಓಕೆ, ನನ್ನ ಪುಣ್ಯ ಇಷ್ಟಕ್ಕೆ ನಿಂತೈತೆ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಬೇರೆ ಕೆಲಸ ನೋಡೋಣ ಬನ್ನಿ. ಆದರೆ ಇನ್ನು ಸಂಜೆ ನೋಡೋಣ, ಒಂದು 3 ಗಂಟೆ ಮೇಲೆ ಎಲ್ಲ ತೇರ್ಗಡೆ ಆದರೆ ಹೊಡೆಯೋದು, ಇಲ್ಲ ನಾಳೆ ಬೆಳಗ್ಗೆನೆ, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಸಂಜೆ ಈಗ 5 ಗಂಟೆ ಆಗಿದೆ. ಇಷ್ಟೊತ್ತು ಕಾಯಿ ಕಿತ್ಕೊಂಡಿದ್ರೆ ಇವಾಗ ಕಾಯಿ ಕಿತ್ಕೊಂಡು ಇವಾಗ ತಾನೇ ಅಂದರೆ ಬಂದಿದ್ದಾಯಿತು. ಈ ಕಡೆ ನಮ್ಮಮ್ಮ ಕನಕಾಂಬರ ಬಿಡಿಸ್ಕೊತಾ ಇದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇವತ್ತು ಶನಿವಾರ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಹೂವು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು, ಹೋಗಿದ್ದಿದ್ದಾ? ಹೋಗ್ತಾ ಇದೆಯಾ ಇನ್ನ? ನಾನು ಹೋಗಿ ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಸಂಜೆ 5 ಗಂಟೆ ಆಗ್ತಾ ಬಂತು. ಬೆಳಗ್ಗೆ ಬಂದವರು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿದ್ದಾಯಿತು.
ಓಕೆ, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.